ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಮಹಾಮಾರಿ ಕೊರೋನಾ. ಸೋಂಕು ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ. ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾನೆ ಇದೆ ಕೊರೋನಾ ಸೋಂಕು. ರಾಜ್ಯದಲ್ಲಿ ತನ್ನ ರೆಕಾರ್ಡ್ ಅನ್ನೇ ತಾನೇ ಮುರಿತಾ ಇದೆ ಕೊರೋನಾ ಸೋಂಕು. ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದಿನ 1,500, ಅದಾದ್ಮೇಲೆ 2,000, ಈಗ 2,000ಕ್ಕಿಂತ ಕಮ್ಮಿ ದಾಖಲಾಗ್ತಾನೆ ಇಲ್ಲ ರಾಜ್ಯದಲ್ಲಿ. ನಿನ್ನೆ ಕೂಡ 2,000 ಗಡಿಯನ್ನ ದಾಟಿದೆ. ಅಂದ್ರೆ 2,313 ಕೇಸ್ಗಳು ದಾಖಲಾಗಿರುವಂತದ್ದು. ಈ ಮೂಲಕ ಒಟ್ಟು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಾಖಲಾಗಿರುವಂತದ್ದು 33,418. ಬೆಂಗಳೂರಿನಲ್ಲಿ ಮತ್ತೊಂದು ದಾಖಲೆ ಆಗಿರುವಂತದ್ದು ಒಂದು ದಿನದಲ್ಲಿ, ಅದು 1,447 ಪ್ರಕರಣಗಳು ದಾಖಲಾಗಿದ್ದಾವೆ. ಒಟ್ಟು ಬೆಂಗಳೂರಿನಲ್ಲಿ 15,329 ಪ್ರಕರಣಗಳು ದಾಖಲಾದಂತಾಯ್ತು. ಸಾವಿನ ಸಂಖ್ಯೆ ನಿನ್ನೆ 57 ದಾಖಲಾಗಿದೆ. ಒಟ್ಟು ಇದುವರೆಗೂ ರಾಜ್ಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 543ಕ್ಕೆ ಏರಿಕೆ ಆಯಿತು. 10 ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ಸೋಂಕು 200ರಿಂದ 400ರಷ್ಟು ಸೋಂಕು ಹೆಚ್ಚಳವಾಗಿರುವಂತದ್ದು ರಾಜ್ಯದಲ್ಲಿ. ಬೆಂಗಳೂರಿನ ಸೋಂಕಿನದ್ದೇ ಸಿಂಹಪಾಲು ರಾಜ್ಯದಲ್ಲಿ ಇರುವಂತದ್ದು. ರಾಜ್ಯದಲ್ಲಿ ಟೋಟಲ್ ಆಗಿ ದಾಖಲಾಗಿರುವಂತಹ ಸೋಂಕಿತರ ಸಂಖ್ಯೆಯಲ್ಲಿ ಅರ್ಧಕ್ಕರ್ಧ ಬೆಂಗಳೂರಿನದ್ದೇ ಇದೆ. 30 ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳದ್ದೇ ಭಾರಿ ಆತಂಕ ಎದುರಾಗಿದೆ. ಬೆಂಗಳೂರು, ಬೆಳಗಾವಿ, ತುಮಕೂರು, ಮಂಡ್ಯ ಈ ಜಿಲ್ಲೆಗಳಲ್ಲಿ 400ರಷ್ಟು ಕೊರೋನಾ ಸೋಂಕು ದಾಖಲಾಗ್ತಾ ಇದೆ. 7 ಜಿಲ್ಲೆಗಳಲ್ಲಿ 300ರಷ್ಟು ಕೊರೋನಾ ಸೋಂಕು ದಾಖಲಾಗ್ತಾ ಇರುವಂತದ್ದು. 10 ಜಿಲ್ಲೆಗಳಲ್ಲಿ 200ರಷ್ಟು ಕೊರೋನಾ ಸೋಂಕು ದಾಖಲಾಗ್ತಾ ಇದೆ. ಸೋಂಕು ಹೆಚ್ಚಳದ ಬಗ್ಗೆ ಸರ್ಕಾರಕ್ಕೆ ತಲೆಬಿಸಿ ಶುರುವಾಗಿರುವಂತದ್ದು. ಯಾಕೆಂದ್ರೆ ಇವರೊಂದು 100% ಅಥವಾ 50% ಅಷ್ಟು ಜಾಸ್ತಿ ಆಗಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ಆ ಲೆಕ್ಕ ಎಲ್ಲ ತಲೆ ಕೆಳಕಾಗಿ 400ರಷ್ಟು, 300ರಷ್ಟು, 200ರಷ್ಟು ಈ ರೀತಿಯಾಗಿ ಈ ಹಿಂದಿನ ಪ್ರಕರಣವನ್ನ ಕಂಪೇರ್ ಮಾಡಿದ್ರೆ ಅದಕ್ಕೆ ಡಬಲ್ಲು, ತ್ರಿಬಲ್ಲು ಈ ರೀತಿಯಾಗಿ ಆ ಪ್ರಕರಣಗಳು ಜಾಸ್ತಿ ಹೋಗ್ತಾ ಇರುವಂತದ್ದು. ತಜ್ಞರು ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಫುಲ್ ಕಂಪ್ಲೀಟ್ ಆಗಿ ಹೈಪ್ ಹೋಗ್ಬಿಟ್ಟು ಅದಾದ ನಂತರ ಡೌನ್ ಆಗುವಂತ ಸಾಧ್ಯತೆಗಳು ಇದಾವೆ ಅಂತ ಬೇರೆ ಬೇರೆ ದೇಶಗಳಲ್ಲಿ ಕೊರೋನಾ ಸೋಂಕನ್ನ ಗಮನಿಸಿದಂತ ಸಂದರ್ಭದಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಟಲಿ ಆಗ್ಲಿ, UK ಆಗ್ಲಿ, ಈ ಒಂದು ದೇಶಗಳಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಮೊದಲ ಹಂತದಲ್ಲಿ ಈ ಒಂದು ಸೋಂಕು ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ದಿನಕ್ಕೆ 20,000, 30,000 ದಾಖಲಾಗ್ತಾ ಇತ್ತು. ಈಗ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಇದೆ. ಅದೇ ರೀತಿಯಾಗಿ ಆಗುವಂತ ಸಾಧ್ಯತೆ ಇದೆ ರಾಜ್ಯದಲ್ಲೂ ಕೂಡ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ಸುಧಾಕರ್ ಅವರು ಹೇಳಿದ ರೀತಿಯಲ್ಲೇ ನಾವ್ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜುಲೈ ಎಂಡಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದಂಥದ್ದು ಆ ಲೆಕ್ಕ ಈಗಲೇ ಸಿಗ್ತಾ ಇದೆ ರಾಜ್ಯದಲ್ಲಿ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಸಾಕಷ್ಟು ಜನ ತಜ್ಞರು ಹೇಳ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ನೋಡ್ದಂತೆನೆ ಕಂಪ್ಲೀಟ್ ಆಗಿ ಫುಲ್ ಹೈಪ್ ಹೋಗಾದ್ಮೇಲೆ ನಂತರ ಡೌನ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಆಗುವಂತ ಚಾನ್ಸಸ್ ಇದೆ ಅನ್ಸುತ್ತೆ. ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ದಿನೇ ದಿನೇ ದಾಖಲಾಗ್ತಾ ಇರುವಂತ ಸಂಖ್ಯೆಯನ್ನ. ಖಂಡಿತ ಹೌದು ಪೃಥ್ವಿ. ಯಾವುದೇ ಪ್ಯಾಂಡಮಿಕ್ ಆದ್ರೂ ಕೂಡ ಅದು ಇದೇ ರೀತಿ ಬಿಹೇವ್ ಮಾಡೋದು ಅನ್ನೋದನ್ನ ತಜ್ಞರು ಪದೇ ಹೇಳ್ತಾನೆ ಬಂದಿದ್ದಾರೆ. ಒಂದು ಸಲ ತುಂಬಾ ಪೀಕಿಗೆ ಹೋಗಿ ಅತಿ ಹೆಚ್ಚು ಸಂಖ್ಯೆಗಳನ್ನು ಕಂಡು ನಂತರವೇ ಅದು ಕಂಟ್ರೋಲಿಗೆ ಬಂದು ಇಳಿಯುವಂತದ್ದು ಅಂತ. ಆದ್ರೆ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಒಟ್ಟಾರೆ ಪರಿಸ್ಥಿತಿಯನ್ನ ಜುಲೈ ತಿಂಗಳು ಮಾತ್ರ ಅಲ್ಲ, ಆಗಸ್ಟ್ ವರೆಗೆ ಕೂಡ ಇದೇ ರೀತಿ ಪರಿಸ್ಥಿತಿ ಇರುತ್ತೆ ಅಂತ. ಪ್ರತಿ ದಿನದ ಸಂಖ್ಯೆ ಹೊಸ ದಾಖಲೆಯನ್ನೇ ಬರಿತಾ ಹೋಗ್ತಾ ಇದೆ. ಸೋಂಕಿತರ ಸಂಖ್ಯೆ ಇರ್ಬೋದು ಅಥವಾ ಸಾವಿನ ಸಂಖ್ಯೆ ಇರ್ಬೋದು. ಸೊ ಈ ರೀತಿ ಆಗ್ತಾ ಇರುವಂತದ್ದು ಇದು ತುಂಬಾ ಸಹಜವಾದ ಬೆಳವಣಿಗೆ ಅನ್ನೋ ಮಾತ್ರ ತಜ್ಞರು ಹೇಳ್ತಾರೆ. ನಮ್ಗೆಲ್ಲ ಆ ನಂಬರ್ಸ್ ನೋಡಿದ್ರೆ ನಿಜಕ್ಕೂ ಗಾಬರಿ ಆಗುತ್ತೆ, ಹೌದು. ಆದ್ರೆ ಯಾವುದೇ ಒಂದು ಪ್ಯಾಂಡಮಿಕ್ ಆದ್ರೂ ಕೂಡ ಅದು ಇದೇ ರೀತಿ ಬಿಹೇವ್ ಮಾಡೋದು. ಒಂದು ಸಲ ತುಂಬಾ ಜಾಸ್ತಿ ಆಗ್ಬೇಕು, ಅದಲ್ಲದೆ ಅರ್ಧಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ಗೆ ಆಲ್ರೆಡಿ ಬರ್ಬೇಕು, ಸೋಂಕು ಬಂದ ನಂತರ ಅಷ್ಟೇ ಅದು ಕಡಿಮೆ ಆಗೋದು. ಒಂದು ವ್ಯಾಕ್ಸಿನೇಷನ್ ಇರಬೇಕು ಅಥವಾ ಈ ಹರ್ಡ್ ಇಮ್ಯುನಿಟಿ ಇಂಪ್ರೂವ್ ಆಗ್ಬೇಕು ಅಂತ. ಸದ್ಯಕ್ಕೆ ವ್ಯಾಕ್ಸಿನೇಷನ್ ಅನ್ನೋದು ದೂರದ ಮಾತಾಗಿರೋದ್ರಿಂದ ಎಲ್ಲರಿಗೂ ಒಂದು ಅತಿ ಹೆಚ್ಚಿನ ಜನಕ್ಕೆ ಸೋಂಕು ಬಂದು ಅವರೆಲ್ಲ ಇಮ್ಯುನಿಟಿ ಡೆವಲಪ್ ಆಗೋದಷ್ಟೇ ಈಗ ಸದ್ಯಕ್ಕೆ ಉಳಿದಿರುವಂತಹ ದಾರಿ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರಿಯಾಗಿ ತೆಗೆದುಕೊಳ್ಳದೇ ಇರೋದು, ಅದ್ರ ಜೊತೆಯಲ್ಲಿ ಒಂದು ಪ್ಯಾಂಡಮಿಕ್ ನಡ್ಕೊಳ್ಳುವಂತಹ ಒಂದು ರೀತಿ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆಲ್ಲವನ್ನೂ ಕೂಡ ನೋಡಿದ್ರೆ ಬಹುಶಃ ಜುಲೈ ಮಾತ್ರ ಅಲ್ಲ, ಆಗಸ್ಟ್ ತಿಂಗಳಲ್ಲೂ ಕೂಡ ಈ ಒಂದು ಸಂಖ್ಯೆ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಅಲ್ಲಿಗೆ ಮಳೆಗಾಲ ಕೂಡ ಬಂದಿರೋದ್ರಿಂದ ಹೊರಗಡೆ ವಾತಾವರಣದ ಟೆಂಪರೇಚರ್ ಕೂಡ ಕಡಿಮೆ ಆಗಿದೆ. ವಾತಾವರಣದ ಟೆಂಪರೇಚರ್ ಕಡಿಮೆ ಆದಾಗ ವೈರಸ್ ತುಂಬಾ ಈಸಿಯಾಗಿ ಎಲ್ಲ ಕಡೆ ಹಬ್ಬುತ್ತೆ, ಎಲ್ಲ
ತರ ಬೆಳೆಯುತ್ತೆ. ಸೊ ಈ ಎಲ್ಲಾ ಒಂದು ಲೆಕ್ಕಾಚಾರಗಳನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಇನ್ನೂ ಹೆಚ್ಚಿನ ಸಂಖ್ಯೆಗಳು ಪ್ರತಿದಿನ ಗೋಚರವಾಗುವಂತ ಸಾಧ್ಯತೆ ಇದೆ. ಅದಲ್ಲದೆ ಆಂಟಿಜೆನ್ ಟೆಸ್ಟ್ ಗಳನ್ನ ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅದ್ರಿಂದನೂ ಹೆಚ್ಚಿನ ಜನರ ಒಂದು ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಜಾಸ್ತಿ ಆಗ್ತಾ ಇದ್ದಂತೆ ಅದರಲ್ಲಿ ಸಂಖ್ಯೆಗಳು ಕೂಡ ಸಹಜವಾಗಿಯೇ ಜಾಸ್ತಿ ಆಗೋದನ್ನು ನಾವು ಇನ್ನು ಕಾದ್ ನೋಡ್ಬೇಕಾಗುತ್ತೆ. ಸೌಮ್ಯ, ಮತ್ತೊಂದ್ ಕಡೆ ಇಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದೆ, ಆ ಅಂಕಿ ಸಂಖ್ಯೆಗಳನ್ನ ಕೂಡ ನೋಡ್ತಾ ಇದೀವಿ. ದಿನೇ ದಿನೇ ಅದರ ರೆಕಾರ್ಡ್ ಅನ್ನ ಅದೇ ಬ್ರೇಕ್ ಮಾಡ್ಕೊಂಡು ಮುಂದೆ ಸಾಗ್ತಾ ಇರುವಂತದ್ದು. ಇಲ್ಲಿ ಮೇನ್ಲಿ ಈ ಸರ್ಕಾರ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಬರೀ ಬೆಂಗಳೂರು ಮಾತ್ರ ಮಾಡದಂತೆ ಕಾಣಿಸ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ 400% ಜಾಸ್ತಿ ಆಗ್ತಾ ಇರುವಂತದ್ದು ಪ್ರಕರಣ. ದಕ್ಷಿಣ ಕನ್ನಡ ಆಗಿರ್ಬೋದು, ಬೇರೆ ಬೇರೆ ಮಂಡ್ಯ ಜಿಲ್ಲೆ, ತುಮಕೂರು ಜಿಲ್ಲೆ, ಅಲ್ಲಿ ಬೆಡ್ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಬಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ನಾವಾಗ್ಲೇ ನೋಡಿದಾಗೆ ಇಡೀ ರಾಜ್ಯದ ಒಟ್ಟಾರೆ ಎಷ್ಟು ಪ್ರಕರಣ ಇರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚು ಬರೀ ಬೆಂಗಳೂರಿನಲ್ಲಿ ನೋಡ್ತಾ ಇದ್ವಿ. ಸೊ ಸಹಜವಾಗಿಯೇ ಕಾನ್ಸಂಟ್ರೇಷನ್ ಬೆಂಗಳೂರು ಕಡೆ ಹೋಗಿದೆ. ಅದಲ್ಲದೆ ಬೇರೆ ಕಡೆ ಏನು ಕಾನ್ಸಂಟ್ರೇಷನ್ ಇಲ್ಲ ಅಂತಲ್ಲ, ಆಯಾ ಜಿಲ್ಲೆಗಳ ಉಸ್ತುವಾರಿಯನ್ನು ಕಂಪ್ಲೀಟ್ ಆಗಿ ಅಲ್ಲಿ ಡಿಸಿಗಳಿಗೆ, DHOಗಳಿಗೆ ಕೊಟ್ಟಿದ್ದಾರೆ. ಸೊ ಅವರಿಗೆ ಹೆಚ್ಚುವರಿ ಹಾಸಿಗೆಗಳ ಅವಶ್ಯಕತೆ ಇದೆ, ಹೆಚ್ಚುವರಿಯಾಗಿ ಆಸ್ಪತ್ರೆಯನ್ನು ನೋಟಿಫೈ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಸಂಪೂರ್ಣ ನಿರ್ಧಾರವನ್ನ ಅವರೇ ತೆಗೆದುಕೊಳ್ಳುವಂತಹ ಒಂದು ಫ್ರೀಡಮ್ ಅನ್ನು ಅವರಿಗೆ ಕೊಡಲಾಗಿದೆ. ಜೊತೆಗೆ ಅದಕ್ಕೆ ಫಂಡ್ಸ್ ಕೂಡ ಕೊಡಲಾಗಿದೆ. ಸೊ ಆ ಒಂದು ಕಾರಣದಿಂದ ಆಯಾ ಜಿಲ್ಲೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅವರವರೇ ಅದನ್ನ ನಿರ್ಧಾರ ತಗೊಂಡು ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಪ್ರತಿದಿನ ಕೂಡ ನಾವು 1000ಕ್ಕಿಂತ ಹೆಚ್ಚು ಕೇಸಸ್ ನೋಡ್ತಾ ಇರೋದ್ರಿಂದ ಒಂದೇ ಸಲ ಇಷ್ಟು ದೊಡ್ಡ ಮಟ್ಟಿಗೆ ಫೆಸಿಲಿಟಿ ಅವಶ್ಯಕತೆ ಇರೋದ್ರಿಂದ ಕಾನ್ಸಂಟ್ರೇಷನ್ ಇಲ್ಲೇ ಜಾಸ್ತಿಯಾಗಿ ನಾವು ನೋಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸನ್ ಎಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಇಂದಿನಿಂದ ರ್ಯಾಪಿಡ್ ಆಂಟಿಜೆನ್ ಕಿಟ್ ಮೂಲಕ ಟೆಸ್ಟ್ ಅನ್ನ ನಡೆಸಲಾಗುತ್ತೆ. ರಾಜ್ಯದಲ್ಲಿ ಕೇವಲ 20 ನಿಮಿಷದಲ್ಲೇ ಬರಲಿದೆ ಕೊರೋನಾ ರಿಪೋರ್ಟ್. ಲಕ್ಷ ಆಂಟಿಜೆನ್ ಕಿಟ್ ಖರೀದಿಸಿದೆ ರಾಜ್ಯ ಸರ್ಕಾರ. ಬೆಂಗಳೂರಲ್ಲಿ 20,000 ಜನರ ಪರೀಕ್ಷೆಗೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಇನ್ನು ಟೋಟಲ್ ಆಗಿ ಬೆಂಗಳೂರಿನಲ್ಲಿ 50,000 ಜನರ ಪರೀಕ್ಷೆಗೆ ಚಿಂತನೆಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ದಿನೇ ದಿನೇ ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಿ ಟೆಸ್ಟ್ ಅನ್ನ ಜಾಸ್ತಿ ಮಾಡಲೇಬೇಕಾಗಿದೆ. ಯಾಕೆಂದ್ರೆ ಅತಿ ಹೆಚ್ಚು ಸೋಂಕು ಕಂಡು ಬರ್ತಾ ಇರುವಂತದ್ದು ಬೆಂಗಳೂರಿನಲ್ಲೇ. ಒಂದು ಆಂಟಿಜೆನ್ ಕಿಟ್ ಬೆಲೆ 450 ರೂಪಾಯಿ. ಇನ್ಮುಂದೆ 2-3 ದಿನ ಕಾಯಬೇಕಾಗಿಲ್ಲ. ಕೇವಲ 20 ನಿಮಿಷದಲ್ಲೇ ಬರಲಿರುವಂತದ್ದು ಕೊರೋನಾ ರಿಪೋರ್ಟ್. ಸೊ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ ಸರ್ಕಾರ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಸಾವನ್ನಪ್ಪಿದವರಿಗೆ ಸೋಂಕು ಇತ್ತೇ ಇಲ್ಲವೇ ಎಂಬುದನ್ನ ಪರೀಕ್ಷಿಸಲಿಕ್ಕೆ ಈ ಒಂದು ಆಂಟಿಜೆನ್ ಪರೀಕ್ಷೆಯನ್ನ ನಡೆಸಿ ಶೀಘ್ರದಲ್ಲೇ ಮೃತದೇಹ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ನಿರ್ಧರಿಸಲಾಗಿರುವಂತದ್ದು. ಇನ್ನು ಸಾಕಷ್ಟು ಸಾವಿರಾರು ಗಟ್ಟಲೆ ಒಂದು ಪ್ರಕರಣಗಳ ವರದಿ ಬಾಕಿ ಇರುವಂತದ್ದು. ಅದನ್ನ ಕೂಡ ಈಗ ರಿಪೋರ್ಟ್ ನಲ್ಲಿ ಬೇಗ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಆಂಟಿಜೆನ್ ಕಿಟ್ ಅನ್ನ ಈಗ ಉಪಯೋಗ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಸೊ ಇನ್ನು ಮುಂದೆ ಇನ್ನೂ ಬೇಗ ಕೊರೋನಾ ಸೋಂಕಿತರ ಲೆಕ್ಕ ಇನ್ನೂ ಜಾಸ್ತಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಆಂಟಿಜೆನ್ ಕಿಟ್ ಇಂದ ಅತಿ ವೇಗವಾಗಿ ಒಂದು ಪ್ರಕರಣಗಳ ವರದಿ ಸಿಗುವಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ. ಸೌಮ್ಯ, ಈಗ ಆಲ್ರೆಡಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಆಗ್ತಾನೆ ಇದೆ ರಾಜ್ಯದಲ್ಲಿ ಸೋಂಕಿನ ಲೆಕ್ಕ. ಈಗ ಆಂಟಿಜೆನ್ ಕಿಟ್ ಅನ್ನ ಕೂಡ ಉಪಯೋಗ ಮಾಡಲಿರುವಂತದ್ದು ಇವತ್ತಿನಿಂದ. ಸೊ ಆ ಒಂದು ಸೋಂಕಿನ ಲೆಕ್ಕ ಮತ್ತಷ್ಟು ಡಬಲ್ ಆಗುವಂತ ಸಾಧ್ಯತೆನೂ ಕೂಡ ಇದೆ ಅಂತ ಕಾಣಿಸುತ್ತೆ ಬೇಗ ರಿಪೋರ್ಟ್ ಬರುವಂತ ಹಿನ್ನೆಲೆಯಲ್ಲಿ. ಖಂಡಿತ ಹೌದು ಸೃಷ್ಟಿ. ಈ ಒಂದು ಆಂಟಿಜೆನ್ ಕಿಟ್ ನಲ್ಲಿ ಅತಿ ವೇಗವಾಗಿ ಈ ರಿಪೋರ್ಟ್ ಬರುತ್ತೆ ಅಂತ ಆದಾಗ ಖಂಡಿತವಾಗ್ಲೂ ಪಾಸಿಟಿವ್ ಸಂಖ್ಯೆಗಳ ಜಾಸ್ತಿ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಒಂದು ಫೆಸಿಲಿಟಿಯನ್ನ ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಂಡಿರುವಂತದ್ದು. ಇನ್ನು ಆಂಟಿಜೆನ್ ಟೆಸ್ಟ್ ಏನಿದೆ, ಈ ಒಂದು ಆಂಟಿಜೆನ್ ಟೆಸ್ಟ್ ಅಲ್ಲಿ ಒಂದು ಬೆನಿಫಿಟ್ ಏನು ಅಂತಂದ್ರೆ, ಇದುವರೆಗೆ ಇದ್ದಂತಹ ಬೇರೆ ತುರ್ತಾಗಿ ನಾವು ಏನು ರಿಪೋರ್ಟ್ ತಗೊಳ್ಳೋ ಜಾರ್ ಟೆಸ್ಟ್ ಇರ್ಬೋದು, ಬೇರೆ ಮೇಜರ್ ಟೆಸ್ಟ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಒಂದು ಸೆಕೆಂಡರಿ ಕನ್ಫರ್ಮೇಶನ್ಗೋಸ್ಕರ ಮತ್ತೆ RT-PCR ಮಾಡಲೇಬೇಕಿದೆ. ಒಂದು ರಕ್ತದ ಮಾದರಿಯನ್ನು ತಗೊಂಡು ಲ್ಯಾಬಿಗೆ ಕಳಿಸಿ ಅಲ್ಲಿನ ಒಂದು ರಿಸಲ್ಟ್ ಸೆಕೆಂಡರಿ ಕನ್ಫರ್ಮೇಶನ್ ಕಡ್ಡಾಯವಾಗಿ ಬೇಕಾಗಿತ್ತು. ಆದ್ರೆ ಆಂಟಿಜೆನ್ ಟೆಸ್ಟ್ ನ ಒಂದು ಬೇಟರ್ ಪಾಸಿಟಿವ್ ಪಾಯಿಂಟ್ ಏನು ಅಂತಂದ್ರೆ, ಇಲ್ಲಿ RT-PCR ನ ಅವಶ್ಯಕತೆ ಇರುವುದಿಲ್ಲ. ಕೇವಲ ಆಂಟಿಜೆನ್ ಟೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ, ಅಲ್ಲಿ ಒಂದು ಪಕ್ಕ ಕನ್ಫರ್ಮೇಶನ್ ಸಿಗುತ್ತೆ, ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಬಹುದು. ಪಾಸಿಟಿವ್ ಅಂತ ಬಂದವರಿಗೆ, ನೆಗೆಟಿವ್ ಅಂತ ಬಂದವರು ಅವರು ಕೂಡ ನಿರಾಳರಾಗಿ ಇರಬಹುದು. ಅದಲ್ಲದೆ ನಾವು ಇವಾಗ ಮಾಡ್ತಾ ಇರುವಂತಹ ಟೆಸ್ಟ್ ಗಳ ಸಂಖ್ಯೆ ಏನಿದೆ ಅದರಲ್ಲಿ ಬ್ಯಾಕ್ಲಾಗ್ ಆಗಿರೋದ್ರ ಜೊತೆನಲ್ಲಿ
ಎಷ್ಟು ಪಾಸಿಟಿವ್ ಕೇಸಸ್ ಬರ್ತಾ ಇದ್ವು ಆ ಎಲ್ಲ ಪಾಸಿಟಿವ್ ಕೇಸಸ್ ನ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನ ಅಷ್ಟು ಜನರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರೆಲ್ಲರ ಒಂದು ಪರೀಕ್ಷೆಯ ರಿಸಲ್ಟ್ ಒಂದು ವಾರ ಕೂಡ ಅನೇಕ ಕಡೆ ಡಿಲೇ ಆಗಿರುವಂತದ್ದು. ಸೊ ಅದನ್ನೆಲ್ಲ ತಪ್ಪಿಸುವಂತ ವಿಚಾರದಲ್ಲಿ ಈ ಆಂಟಿಜೆನ್ ಟೆಸ್ಟ್ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಒಬ್ಬ ವ್ಯಕ್ತಿ ಯಾರಾದ್ರೂ ಪಾಸಿಟಿವ್ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಆನ್ ದ ಸ್ಪಾಟ್ ಅಲ್ಲೇನೆ ಹೋಗುವಂತಹ ಒಂದು ಆರೋಗ್ಯ ಇಲಾಖೆ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಅಲ್ಲೇ ಇರುವಂತಹ ಅಷ್ಟು ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನ ಒಂದು ಟೆಸ್ಟಿಂಗ್ ಒಂದೇ ದಿನದಲ್ಲಿ ಮಾಡಿ ಮುಗಿಸ್ಬೋದು. ಸೊ ಈ ತರ ಆದಾಗ ಹೆಚ್ಚೆಚ್ಚು ಪರೀಕ್ಷೆಗಳಾಗುತ್ತೆ ಅಂಡ್ ಸಹಜವಾಗಿಯೇ ಆ ಒಂದು ಸೋಂಕಿತರ ಸಂಖ್ಯೆ ಕೂಡ ನಾವಿನ್ನು ಜಾಸ್ತಿನೇ ನೋಡ್ಬೇಕಾಗುತ್ತೆ. ಆದ್ರೆ ಇದು ಒಂದ್ ರೀತಿಯಲ್ಲಿ ಕ್ಲಾರಿಟಿ ಸಿಗೋದು ಒಳ್ಳೇದೇ ಅಂತ ಅನ್ಸುತ್ತೆ. ಸೋಂಕಿತರ ಸಂಖ್ಯೆ ಎಷ್ಟು ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಾವಿನ ಸಂಖ್ಯೆ ಕಡಿಮೆ ಆಗ್ಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮುಂದಿರುವಂತಹ ಬಹುದೊಡ್ಡ ಗುರಿ. ಸೋಂಕಿತರು ಜಾಸ್ತಿ ಎಷ್ಟು ಇದ್ರೂ ಕೂಡ ಒಂದು ವಾರದಲ್ಲಿ ಅವರು ಟ್ರೀಟ್ಮೆಂಟ್ ಮುಗಿಸ್ಕೊಳ್ತಾರೆ, ಗುಣ ಆಗ್ತಾರೆ, ಹೋಗ್ತಾರೆ. ನಮ್ಮ ಒಂದು ಗುಣ ಆಗುವಂತಹ ಪರ್ಸೆಂಟೇಜ್ ಏನಿದೆ ಅದು ಉತ್ತಮವಾಗಿದೆ ನಮ್ಮ ದೇಶದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಆರಂಭಿಕ ಹಂತದಲ್ಲೇ ಗೊತ್ತಾಗುವಂತದ್ದು, ಅವರು ಸಿಂಪ್ಟಮ್ಸ್ ಇಗ್ನೋರ್ ಮಾಡುವಂತದ್ದು, ಇದು ಯಾವುದನ್ನು ನಾವು ನೋಡೋದಿಲ್ಲ ಆಂಟಿಜೆನ್ ಟೆಸ್ಟ್ ಬಂದ್ರೆ ಅನ್ನುವಂತ ಲೆಕ್ಕಾಚಾರ ರಾಜ್ಯ ಸರ್ಕಾರಕ್ಕೆ ಸದ್ಯದಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾಗೆ ಈ ವರ್ಷ ಲಸಿಕೆನೇ ಸಿಗೋದಿಲ್ಲ. ಆಗಸ್ಟ್ 15ರ ಒಳಗೆ ಕೊರೋನಾಗೆ ಮೆಡಿಸಿನ್ ಸಿಗೋದಿಲ್ಲ. ಒಂದು ಒಳ್ಳೆ ಸುದ್ದಿ ಬಂದಿತ್ತು ಈ ಹಿಂದೆ. ICMR ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಆಗಸ್ಟ್ 15ರಂದು ಪ್ರಯೋಗ ಶುರುವಾಗುತ್ತೆ, ಬೇಗ ಮೆಡಿಸಿನ್ ಸಿಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಅದು ಡೌಟು. ಈ ವರ್ಷ ಲಸಿಕೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಭಾರತ್ ಬಯೋಟೆಕ್ ಲಸಿಕೆ ಕೂಡ ಡೌಟ್ ಅಂತೆ. 2021ಕ್ಕಿಂತ ಮೊದಲು ಲಸಿಕೆ ಸಿಗೋದಿಲ್ಲ. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಂದ ಈ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಕೇಂದ್ರದ ಸಂಸದೀಯ ಸಮಿತಿಗೆ ಮಾಹಿತಿಯನ್ನ ನೀಡಲಾಗಿದೆ. ಸಾಕಷ್ಟು ಪಾಸಿಟಿವ್ ವೈಬ್ರೇಷನ್ ಇತ್ತು. ಆಗಸ್ಟ್ 15ರ ಸಂದರ್ಭದಲ್ಲಿ ಪ್ರಯೋಗ ಆಗಿ ಆಮೇಲೆ ಲಸಿಕೆ ಸಿಕ್ಬಿಡುತ್ತೆ ಅಂತ ಎಲ್ಲರೂ ಕೂಡ ಒಂದು ಖುಷಿಯಲ್ಲಿದ್ರು. ಯಾಕೆಂದ್ರೆ ಬೇಗ ನಮಗೆ ಕೊರೋನಾ ಅಕಸ್ಮಾತ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇರುತ್ತಲ್ಲ, ಭಯ ಪಡುವಂಥದ್ದು ಬೇಡ ಅಂತ. ಬಟ್ ಈಗ ಲಸಿಕೆ ಸಿಗೋದು ಡೌಟ್ ಆಗಿದೆ. ನಿನ್ನೆ ನಡೆದಂತ ಸಂಸದೀಯ ಸಮಿತಿ ಸಭೆ, ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಂಸದೀಯ ಸಮಿತಿ ಸಭೆಯಲ್ಲಿ ಜಯರಾಮ್ ರಮೇಶ್ ಅವರ ನೇತೃತ್ವದ ಸಮಿತಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅವರು ಈ ವರ್ಷ ಕೊರೋನಾ ವ್ಯಾಕ್ಸಿನ್ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಭಯ ಪಡುವಂತ ಅಗತ್ಯ ಇಲ್ಲ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಈಗ 14 ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನ ನೀಡಿ ಗುಣಪಡಿಸುವಂತ ಕೆಲಸ ಆಗ್ತಾ ಇದೆ. ಬಟ್ ವ್ಯಾಕ್ಸಿನ್ ಸಿಕ್ಕಂತ ಸಂದರ್ಭದಲ್ಲಿ ಬೇಗ ಗುಣಮುಖರಾಗ್ತಾ ಇದ್ರು. ಬಟ್ ಅದಿನ್ನೂ ಕೂಡ ತಡವಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಒಂದು ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿತ್ತು. ಆಗಸ್ಟ್ 15ರ ನಂತರ ವ್ಯಾಕ್ಸಿನ್ ಸಿಗುತ್ತೆ, ಸೊ ಭಯ ಪಡುವಂತ ಅಗತ್ಯ ಇಲ್ಲ ಅಂತ. ಬಟ್ ಈಗ ಈ ವರ್ಷನೇ ಡೌಟು ಅಂತ ಹೇಳಲಾಗ್ತದೆ. ಏನಂತ ಮಾಹಿತಿ ಕೊಟ್ಟಿದ್ದಾರೆ? ಈ ಮದ್ದಿಲ್ಲದ ಕರೋನಾಗೆ ಮದ್ದು ಹುಡುಕೇ ಬಿಟ್ಟಿವಿ, ಮತ್ತೆ ಕೋವ್ಯಾಕ್ಸಿನ್ ಅನ್ನ ಕಂಡೇ ಹಿಡ್ದೇ ಬಿಟ್ಟೆವು ಅಂತೇಳಿ ಬಿಂಬಿಸ್ಲಾಗ್ತಾ ಇತ್ತು. ಆ ರೀತಿ ಪುಕ್ಕಟ್ಟೆ ಪ್ರಚಾರವನ್ನ ಪಡಿಲಾಗ್ತಾ ಇತ್ತು. ಆದ್ರೆ ಈಗ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ಈ ಒಂದು ಇಂಥದೊಂದು ಸುದ್ದಿಯನ್ನ ನೀಡಿತ್ತು. ಅಂದ್ರೆ ಆಗಸ್ಟ್ 15ರ ಒಳಗೆ ಕೋವ್ಯಾಕ್ಸಿನ್ ಅನ್ನ ಪತ್ತೆ ಸಿಗುತ್ತೆ, ಅದರ ಕ್ಲಿನಿಕಲ್ ಮತ್ತು ಮಾನವ ಪ್ರಯೋಗಗಳು ಆಗುತ್ತೆ ಅಂತ ಹೇಳಿತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಮತ್ತು ಅದರ ಡೈರೆಕ್ಟರ್ ಜನರಲ್ ಡಾಕ್ಟರ್ ಭಾರ್ಗವ ಈ ಸಂಬಂಧಪಟ್ಟಂತೆ ಅಂದ್ರೆ ಈ ಕೋವ್ಯಾಕ್ಸಿನ್ ಅನ್ನ ಕಂಡುಹಿಡಿದಂತಹ ಭಾರತ್ ಬಯೋಟೆಕ್ನಿಕ್ ಮತ್ತು ಜೂಡೋ ಡ್ರಗ್ ಕಂಟ್ರೋಲ್ ಅನ್ನುವಂತಹ ಒಂದು ಸಂಸ್ಥೆಗಳಿಗೆ ಪತ್ರವನ್ನ ಕೂಡ ಬರೆದಿತ್ತು. ಆದ್ರೆ ಈಗ ಬಹಳ ನಿರಾಶಾದಾಯಕವಾದಂತಹ ಒಂದು ಮಾಹಿತಿ ಹೊರಬರ್ತಾ ಇದೆ. ಅದೇನು ಅಂತಂದ್ರೆ 2021ಕ್ಕೂ ಮೊದಲು ಕರೋನಾಗೆ ಲಸಿಕೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ಕರೋನಾಗೆ ಮದ್ದು 2021ಕ್ಕೂ ಮೊದಲು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಈಗ ಕೇಂದ್ರದ ಸಂಸದೀಯ ಸಮಿತಿ ಸಭೆಗೆ ತಿಳಿಸಿದ್ದಾರೆ. ಇದರಿಂದಾಗಿ ಅಂದ್ರೆ ಈ ಅಧಿಕಾರಿಗಳು ಈ ಸಭೆಗೆ ತಿಳಿಸಿರೋದು ಒಂದು ಅಫಿಷಿಯಲ್ ರೆಕಾರ್ಡ್ ಆಗಿರೋದ್ರಿಂದ 2021ಕ್ಕೂ ಮೊದಲು ಕರೋನಾಗೆ ಲಸಿಕೆ ಸಿಗುವುದು ಅನುಮಾನ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಾಳೆ ಕಂಪ್ಲೀಟ್ ಲಾಕ್ ಡೌನ್. ನಾಳೆ ಏನ್ ಸಿಗುತ್ತೆ ಏನ್ ಸಿಗಲ್ಲ, ಇಂದು ಸಂಜೆಯಿಂದಲೇ ಎಲ್ಲೆಲ್ಲಿ ಲಾಕ್. ಸಂಡೇ ಲಾಕ್ ಡೌನ್.
ಏನೇ ಕೆಲಸ ಇದ್ದರೂ ಇವತ್ತೇ ಮುಗಿಸ್ಕೊಳ್ಳಿ, ನಾಳೆ ಭಾನುವಾರ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಇರುತ್ತೆ. ಇಡೀ ರಾಜ್ಯದಲ್ಲಿ ನಾಳೆ ಒಂದು ದಿನ ಲಾಕ್ ಡೌನ್ ಇರುತ್ತೆ. ಕಳೆದ ವಾರದಿಂದನೂ ಕೂಡ ಗಮನಿಸ್ತಾ ಇದ್ದೀರಾ, ಸಂಡೇ ಲಾಕ್ ಡೌನ್ ಜಾರಿಯಾದಾಗಿಂದಲೂ ಕೂಡ ಲಾಸ್ಟ್ ಸಂಡೇನೂ ಕೂಡ ಕಂಪ್ಲೀಟ್ ಲಾಕ್ ಡೌನ್ ಇತ್ತು. ಈ ಸಂಡೇನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದ ಆದೇಶದವರೆಗೂ ಪ್ರತಿ ಸಂಡೇನೂ ಕೂಡ ಲಾಕ್ ಡೌನ್ ಮುಂದುವರಿತಾ ಇದೆ. ಇವತ್ತು ರಾತ್ರಿ 8 ಗಂಟೆಯಿಂದ, ಇಂದು ರಾತ್ರಿಯಿಂದಲೇ ಕಂಪ್ಲೀಟ್ ಲಾಕ್ ಡೌನ್ ಆಗುತ್ತೆ. ಇಂದು ರಾತ್ರಿ 8ರಿಂದ ಸೋಮವಾರ ಬೆಳಗ್ಗೆ 5ರವರೆಗೆ ಲಾಕ್ ಡೌನ್ ಆಗಲಿರುವಂತದ್ದು. ಹೊರಗೆ ಓಡಾಡಿದ್ರೆ ದಂಡ ಹಾಕ್ತಾರೆ, ಕೇಸ್ಗಳು ಬೀಳ್ತವೆ. ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ ಆ ಒಂದು ಅಂಗಡಿ ಮುಂಗಟ್ಟುಗಳು ಓಪನ್ ಇರುವಂತದ್ದು. ಸಾಕಷ್ಟು ಕಡೆ ಇನ್ನ 8 ಗಂಟೆವರೆಗೂ ಕೂಡ ತೆರೆದಿರ್ತಾರೆ. ಇನ್ನು ಸಾಕಷ್ಟು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ನಿರ್ಧಾರವನ್ನ ತಗೊಂಡು ಸಂಜೆ 6 ಗಂಟೆಯಿಂದನೇ ಲಾಕ್ ಡೌನ್ ಅನ್ನ ಶುರು ಮಾಡ್ತಾ ಇರುವಂತದ್ದು. ಅಗತ್ಯ ವಸ್ತುಗಳ ಪೂರೈಕೆಗಷ್ಟೇ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆಸ್ಪತ್ರೆಗಳು, ಮೆಡಿಕಲ್, ದಿನಸಿ ಅಂಗಡಿಗಳು ಓಪನ್ ಇರ್ತವೆ. ತರಕಾರಿ, ಮಾಂಸದ ಅಂಗಡಿ ಕೂಡ ಲಭ್ಯವಿರುತ್ತೆ. ಆದ್ರೆ ಸುಮ್ನೆ ಓಡಾಡಂಗಿಲ್ಲ. ನಾಳೆ ಬಸ್, ಆಟೋ, ಟ್ಯಾಕ್ಸಿ ಸಂಚಾರವು ಕೂಡ ರದ್ದಾಗಿರುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ 144 ಅನ್ನ ಜಾರಿ ಮಾಡಲಾಗಿರುತ್ತೆ. ನೆರೆ ರಾಜ್ಯಗಳ ಸಂಪರ್ಕ ಕಲ್ಪಿಸುವಂತ ಗಡಿ ಕೂಡ ಬಂದಾಗಿರುತ್ತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಕಳೆದ ಭಾನುವಾರ ಅಂದ್ರೆ ಶನಿವಾರದಿಂದಲೇ ಅವರವರ ಊರುಗಳಿಗೆ ಹೋಗ್ತಾ ಇದ್ರು ಜನ. ಗಂಟು ಮೂಟೆ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಂತ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ವಿ. ಈ ಶನಿವಾರ ಹೇಗಿದೆ ಪರಿಸ್ಥಿತಿ? ಪೃಥ್ವಿ, ಏನು ನಾಳೆ ಭಾನುವಾರ ಲಾಕ್ ಡೌನ್ ಇರೋದ್ರಿಂದ ಇವತ್ತು ಶನಿವಾರ ಬಹುತೇಕ ಮಂದಿ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಮತ್ತೆ ಬೇರೆ ಬೇರೆ ತಮ್ಮ ಮನೆಗಳಿಗೆ ಹೋಗೋದಕ್ಕೆ ಒಂದು ಬಸ್ ನಿಲ್ದಾಣಗಳಿಗೆ ಹೆಚ್ಚಾಗಿ ಬರ್ತಾರೆ. ಆದ್ರೆ ಇವತ್ತೆಲ್ಲೋ ಒಂದ್ ಕಡೆ ಇನ್ನೂ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಜನರ ಒಂದು ಸಂಖ್ಯೆ ಓಡಾಟ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೇಕಾಗುತ್ತೆ. ಈಗಾಗಲೇ KSRTC ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಜನ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ ಅಂತೇಳಿ ಅಧಿಕಾರಿಗಳು, ಯಾಕಂದ್ರೆ ಕಳೆದ ಭಾನುವಾರವೇ ಸಾಕಷ್ಟು ಜನ ಹೋಗಿರೋದ್ರಿಂದ ಶನಿವಾರ ಇವತ್ತು ಸ್ವಲ್ಪ ಮಟ್ಟಿಗೆ ಸಂಖ್ಯೆ ಕಡಿಮೆ ಆಗಿದೆ. ಈಗಾಗಲೇ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಸ್ಗಳಲ್ಲಿ ಓಡಾಡ್ತಿರೋದು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ನಾಳೆ ಭಾನುವಾರ ಬಸ್ ವ್ಯವಸ್ಥೆ ಇರಲ್ಲ. ಮತ್ತೆ ಇವತ್ತು ಸಂಜೆ 8 ಗಂಟೆಯಿಂದಲೇ ಲಾಕ್ ಡೌನ್ ಮತ್ತೆ ನೈಟ್ ಕರ್ಫ್ಯೂ ಇರೋದ್ರಿಂದ ಸೋಮವಾರ ಬೆಳಗಿನ ಜಾವ ತನಕ ಯಾವುದೇ ಒಂದು ಸಂಚಾರ ಇರಲ್ಲ. ಮತ್ತೆ ಆಟೋ, ಟ್ಯಾಕ್ಸಿ ಏನೂ ಇರಲ್ಲ. ಆದ್ರಿಂದ ಮುಂಜಾಗ್ರತೆಯಾಗಿ ಎಲ್ಲರೂ ಸಹ ಅಡ್ವಾನ್ಸ್ ಆಗಿ ಮನೆಗಳಿಗೆ ಹೋಗಿರೋದ್ರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಒಂದು ಜನರ ಓಡಾಟ ಕಡಿಮೆ ಕಾಣಿಸ್ತಾ ಇದೆ. ಮತ್ತೆ ಬೆಂಗಳೂರಿನ ರಸ್ತೆಗಳಲ್ಲೂ ಸಹ ಎಲ್ಲೊಂದ್ ಕಡೆ ಅಲ್ಪ ಸ್ವಲ್ಪದ ಒಂದು ವಾಹನ ಸಂಚಾರವೂ ಸಹ ಇರುವಂತದ್ದು. ಯಾಕಂದ್ರೆ ಭಾನುವಾರ ಲಾಕ್ ಡೌನ್ ಇರೋದ್ರಿಂದ ಇವತ್ತು ಸಹ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ವಾಹನಗಳು, ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಚೇರಿಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಯಾಕಂದ್ರೆ ಅವರಿಗೆ ಶನಿವಾರ ಭಾನುವಾರ 2 ದಿನನೂ ರಜೆ ಇರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಓಡಾಟ ಕಮ್ಮಿನೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅನ್ಸುತ್ತೆ. ಹೌದು ಪೃಥ್ವಿ, ಯಾಕಂದ್ರೆ ಇವತ್ತು ಶನಿವಾರ ಮತ್ತೆ ಭಾನುವಾರ ಸರ್ಕಾರಿ ರಜೆ, ಕಚೇರಿಗಳಿಗೆ ರಜೆ ಇದೆ. ಮತ್ತೆ ವಾಹನಗಳ ಸಂಖ್ಯೆಯಲ್ಲೂ ಸಹ ತುಂಬಾ ಕಡಿಮೆ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಕಂಡು ಬರ್ತಾ ಇದೆ. ಎಲ್ಲೊಂದ್ ಕಡೆ ಕ್ಯಾಬ್ ಮತ್ತೆ ಆಟೋ ಸಂಚಾರವೂ ಕಡಿಮೆ ಆಗಿದೆ. ಮತ್ತೆ ಸ್ವಂತ ವಾಹನಗಳನ್ನ ಬಳಕೆ ಮಾಡಿ ಯಾರು ಓಡಾಡ್ತಾರೆ ಅಂತವ್ರ ಸಂಖ್ಯೆ ತೀರಾ ಕಡಿಮೆ ಆಗಿರೋದ್ರಿಂದ ಬೆಂಗಳೂರಿನ ರಸ್ತೆಗಳು ಬಹುತೇಕ ಖಾಲಿಯಾಗಿ ಈಗಿನಿಂದಲೇ ಕಂಡು ಬರ್ತಾ ಇದೆ. ಮತ್ತೆ ನಾಳೆ ಭಾನುವಾರ ಲಾಕ್ ಡೌನ್ ಆಗಿರೋದ್ರಿಂದ ನಾಳೆಯೂ ಸಹ ಸಂಪೂರ್ಣವಾಗಿ ಏನೂ ಇರೋದಿಲ್ಲ. ಕೇವಲ ಅಗತ್ಯ ವಸ್ತುಗಳಿಗೆ ಅಷ್ಟೇ ಒಂದು ಓಡಾಟಕ್ಕೆ ಅವಕಾಶ ಇರೋದ್ರಿಂದ ಬಹುತೇಕ ಜನ ಏನು ವಾರದ ಕೊನೆ ದಿನ ತನಕ ಕಾಯೋದಕ್ಕೆ ಮುಂಚೆನೆ ಎಲ್ಲ ತಮ್ಮ ಪ್ರಯಾಣಗಳನ್ನ ಕಂಟಿನ್ಯೂ ಮಾಡಿ ಮುಗಿಸಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್. ಇದು ಸರಗಳ್ಳನ ಇಂಟ್ರೆಸ್ಟಿಂಗ್ ಸ್ಟೋರಿ. 10 kg ಚಿನ್ನ ಕದ್ದಂತ ಕಳ್ಳನ ಹಿಂದೆ ಹೋದಂತ ಕಾಕಿಗೆ ಶಾಕ್ ಎದುರಾಗಿದೆ. ಸರಗಳ್ಳನೇನೋ ಸಿಕ್ಕ, ಆದ್ರೆ ಕೊರೋನಾದಿಂದ ಸಾವನ್ನಪ್ಪಿದ್ದಾನೆ. ಸರಗಳ್ಳನೊಬ್ಬನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ. ಕಾಕಿ ಪಡೆಗೆ ಶಾಕ್ ಎದುರಾಗಿದೆ. ಇದು 10 kg ಚಿನ್ನವನ್ನ ಕದ್ದಿದ್ದಂತ ಕಳ್ಳನ ಸ್ಟೋರಿ. ಆತನನ್ನ ಬಂಧಿಸಿ ಆಗಿತ್ತು. ಅದಾದ್ಮೇಲೆ ಏನಾಯ್ತು ಅಂತ ನೋಡೋದಾದ್ರೆ ಕೊರೋನಾದ ಶಾಕ್ ಎದುರಾಗಿದೆ. ಇಲ್ಲಿ ಪೊಲೀಸರಿಗೆ 4 ವರ್ಷಗಳ ಬಳಿಕ ಪೊಲೀಸರಿಗೆ
ಸಿಕ್ಕಿಬಿದ್ದಿದ್ದ ಈ ಮನೆಗಳ 4 ವರ್ಷದಿಂದನೂ ಕೂಡ ಸಾಕಷ್ಟು ಹುಡುಕಾಟವನ್ನ ಮಾಡ್ತಾನೆ ಇದ್ರು, ಆದ್ರೆ ಸಿಕ್ಕೇ ಇರಲಿಲ್ಲ. ಕಳ್ಳ ಉಮೇಶನನ್ನ ಬಂಧಿಸಿದ್ರು JP ನಗರ ಪೊಲೀಸರು. 10 ಕೆಜಿ ಚಿನ್ನವನ್ನ ಕದ್ದಿದ್ದ ಬಗ್ಗೆ ಮಾಹಿತಿಯನ್ನ ನೀಡಿದ್ದ ಈ ಕಳ್ಳ ಉಮೇಶ. ವಿಚಾರಣೆ ನಡುವೆನೆ ಕಳ್ಳನಿಗೆ ಕೊರೋನಾ ಸೋಂಕು ದೃಢವಾಗಿತ್ತು. ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದ್ದಾನೆ. ಈಗ ಆ ಕಳ್ಳ ಉಮೇಶ 10 ಕೆಜಿ ಚಿನ್ನದ ಮಾಹಿತಿಯನ್ನ ಪಡೆಯುವಂತ ಮುನ್ನನೇ ಕಳ್ಳ ಸಾವನ್ನಪ್ಪಿದ್ದಾನೆ. BP, ಶುಗರು, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಆರೋಪಿಯವನು ಕೊರೋನಾದಿಂದ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾನೆ. ಉಮೇಶ್ ಚಿನ್ನ ರಿಕವರಿ ಆಗದೆ ಈಗ ತಲೆ ಮೇಲೆ ಕೈ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಪೊಲೀಸರು. ಹೇಗಪ್ಪ ಈಗ ಟ್ರೇಸ್ ಔಟ್ ಮಾಡೋದು ಆ ಒಂದು 10 ಕೆಜಿ ಚಿನ್ನವನ್ನ? ಎಲ್ಲಿಟ್ಟಿದ್ದಾನೆ, ಎಲ್ಲಿ ಅಡ ಇಟ್ಟಿದ್ದಾನೆ, ಎಲ್ಲಿ ಮಾರ್ಕೊಂಡಿದ್ದಾನೆ, ಅಥವಾ ಎಲ್ಲಾದ್ರೂ ಬಚ್ಚಿಟ್ಟಿದ್ದಾನ? ಎಲ್ಲಾ ಪ್ರಶ್ನೆಗಳು ಎದ್ದಿದಾವೆ. ಅದಕ್ಕೆ ಉತ್ತರವನ್ನ ಹುಡುಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಟ್ಟು ಹೋಗಿದೆ ಪೊಲೀಸರಿಗೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, 10 ಕೆಜಿ ಚಿನ್ನದ ಕತೆ ಏನು ಅಂತ ಗೋವಿಂದನ? ಪೃಥ್ವಿ, ಕಳೆದ 4 ವರ್ಷದಿಂದಲೂ ಕೂಡ ಶ್ರೀ ಉಮೇಶ್ ಎಂಬುವಂತ ಮನೆಗಳ್ಳನಿಗೋಸ್ಕರ ಬೆಂಗಳೂರಿನ ಪೊಲೀಸರು ಹುಡುಕಾಟವನ್ನು ನಡೆಸ್ತಿರ್ತಾರೆ. ಆದ್ರೆ ಈತ ಕೊರೋನಾ ಟೈಮ್ ನಲ್ಲಿ JP ನಗರ ಪೊಲೀಸರಿಗೆ ಸೆರೆ ಸಿಗ್ತಾನೆ. ಜೊತೆಗೆ ಈತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು 10 ಕೆಜಿಯಷ್ಟು ಚಿನ್ನವನ್ನು ನನ್ನ ಬಳಿ ಇದೆ ಅನ್ನುವಂತ ಮಾಹಿತಿಯನ್ನ ಈತ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರ ಒಂದು ಚಿನ್ನ ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಈತನನ್ನ ಇನ್ನಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತ ಒಂದು ಮೆಡಿಕಲ್ ಚೆಕ್ಅಪ್ ಮಾಡಿಸ್ತಾರೆ. ಮೆಡಿಕಲ್ ಚೆಕ್ಅಪ್ ಮಾಡಿಸಿದಂತ ವೇಳೆಯಲ್ಲಿ ಈತನಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗುತ್ತೆ. ಕೂಡಲೇ ಈತನನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿ ತದನಂತರ ರಿಕವರಿ ಆದಂತ ಬಳಿಕ ಈತನನ್ನ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡಿ ಚಿನ್ನವನ್ನ ರಿಕವರಿ ಮಾಡೋಣ ಅಂತ ಪೊಲೀಸರ ಪ್ಲಾನ್ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದು ರೀತಿ ಈತನಿಗೆ ಅತಿಯಾದಂತಹ BP, ಶುಗರ್ ಮತ್ತು ಉಸಿರಾಟದ ತೊಂದರೆಯಿಂದ ಈತ ಕೋವಿಡ್ ನ ಬಂದಂತಹ ವೇಳೆಯಲ್ಲಿ ಈತ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾನೆ. ಈಗ ಸದ್ಯಕ್ಕೆ ಪೊಲೀಸರಿಗೆ 10 ಕೆಜಿ ಚಿನ್ನ ಇದೆ ಅನ್ನುವಂತ ಮಾತನ್ನ ಹೇಳಿದನ್ನ ಆತ ಎಲ್ಲಿ ಇಟ್ಟಿದ್ದಾನೆ ಮತ್ತೆ ಎಲ್ಲಿದೆ ಚಿನ್ನ ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡ್ಸ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಆತನಿಂದ ಮಾಹಿತಿ ಪಡ್ಕೊಳ್ಳೋದಕ್ಕೆ ಪೊಲೀಸರಿಗೆ ಈಗ ಸಾಧ್ಯವಾಗಲ್ಲ, ಯಾಕಂದ್ರೆ ಆತ ಸಾವನ್ನಪ್ಪಿದ್ದಾನೆ. ಜೊತೆಗೆ ಈಗ ಆತನನ್ನ ವಶಕ್ಕೆ ಪಡೆದಂತ ಟೈಮ್ ನಲ್ಲಿ ಆತನ ಬಳಿದಂತ ಮೊಬೈಲ್ ಅನ್ನ ಇಟ್ಕೊಂಡು ಅದರಿಂದ ಏನಾದ್ರೂ ಕ್ಲೂ ಸಿಗಬಹುದಾ ಏನನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕಲೆ ಹಾಕಿ ಕೊಟ್ಟಿದ್ರೆ. ಒಟ್ಟಾರೆಯಾಗಿ ಕಳೆದ 4 ವರ್ಷದಿಂದಲೂ ಕೂಡ ಸುಮಾರು 35 ಮನೆಗಳನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಂತ ಕಳ್ಳ ಈ ರೀತಿಯಾಗಿ ಕೋವಿಡ್ ಟೈಮ್ ನಲ್ಲಿ ಸಿಕ್ಕಿ ಆತ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ಪೊಲೀಸರಿಗೆ ಎಲ್ಲೋ ರೀತಿ ತಲೆ ಕೆಡಿಸ್ಕೊಳ್ಳುವಂತೆ ಮಾಡಿದೆ ಪೃಥ್ವಿ. ಅಲ್ಲ, ಇವನು ಒಬ್ನೇ ಕಳ್ಳನ ಅಥವಾ ಇವನ್ ಏನಾದ್ರು ಗ್ಯಾಂಗ್ ಇತ್ತ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಪೊಲೀಸರಿಗೆ? ಪೃಥ್ವಿ, ಸದ್ಯಕ್ಕೆ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಈತ ಒಬ್ಬನೇ ಎಲ್ಲಾ ರೀತಿಯಂತ ಕಳ್ಳತನಗಳನ್ನ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಆದ್ರೆ ಕಳ್ಳತನ ಮಾಡಿದಂತ ಮಾಲನ್ನ ಈತ ಏನು ಅಡವಿಡ್ತಿದ್ನ ಅಥವಾ ಎಲ್ಲಾದ್ರೂ ಬಚ್ಚಿಟ್ಟಿದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿತ್ತು. ಇದೇ ಒಂದು ಮಾಹಿತಿಯನ್ನ ಕಲೆ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈತನನ್ನ ಸುಮಾರು 5 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಳೋಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಂತ ವೇಳೆಯಲ್ಲಿ ಈತನಿಂದ ಸಾಕಷ್ಟು ಮಾಹಿತಿಯನ್ನ ಹೊರ ಹಾಕ್ಬಹುದು, ಜೊತೆಗೆ ಈತನ ರಿಕವರಿಯನ್ನು ಕೂಡ ಮಾಡಬಹುದು ಅನ್ನೋಂತ ಒಂದು ಪ್ಲಾನ್ ಪೊಲೀಸರದಾಗಿತ್ತು. ಆದ್ರೆ ಈತನನ್ನ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಮೆಡಿಕಲ್ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಒಂದು ಮೆಡಿಕಲ್ ಚೆಕ್ಅಪ್ ಮಾಡಿದಂತ ವೇಳೆಯಲ್ಲಿ ಈತನಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಗೊತ್ತಾಗುತ್ತೆ. ಸದ್ಯ ಈತನ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತಹ 20 ಜನ ಪೊಲೀಸರು ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಟರ್ ಕೂಡ ಸೇರಿದ್ದಾರೆ. ಸದ್ಯಕ್ಕೆ 20 ಜನ ಪೊಲೀಸರು ಕೂಡ ಈಗಾಗಲೇ ಕ್ವಾರಂಟೈನ್ ಆಗಿದ್ದಾರೆ. ಜೊತೆಗೆ ಈತ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಎಲ್ಲೋ ಒಂದ್ ರೀತಿ ಪೊಲೀಸರಿಗೆ ಎಲ್ಲೋ ಒಂದ್ ರೀತಿ ಈಗ ಟೆನ್ಷನ್ ಶುರು ಆಗಿ ಒಂದು ಕಡೆ ಚಿನ್ನನೂ ಕೂಡ ರಿಕವರ್ ಆಗಿಲ್ಲ, ಮತ್ತೊಂದು ಕಡೆ ಆತನಿಗೆ ಪಾಸಿಟಿವ್ ಆಗಿ ಸತ್ತೋಗಿದ್ದಾನೆ. ಈಗ ಕ್ವಾರಂಟೈನ್ ನಲ್ಲಿ ಇರುವಂತಹ ಪೊಲೀಸರಿಗೆ ಯಾರು ಪಾಸಿಟಿವ್ ಬರ್ತೋ ಏನು ಅನ್ನುವಂತ ಒಂದು ಆತಂಕದಲ್ಲಿ ಕೂಡ ಈಗ ಸದ್ಯಕ್ಕೆ JP ನಗರ ಪೊಲೀಸರು ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವೆಷ್ಟು ಇವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.